ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನನಗೆ ಭಾಳ ಸಂಕಷ್ಟದ ಪರಿಸ್ಥಿತಿ ಇದು. ಯಾಕಂದರೆ ರವಿವರ್ಮ ಕುಮಾರ್ ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವನು ನಾನು. ಅದರಿಂದ ನಾನು ಬರೀ ನನ್ನ ಕೆಲವು ಅವರೊಂದಿಗೆ ಒಡನಾಟದಲ್ಲಿರುವಂಥ ಕೆಲವು ಅನುಭವಗಳನ್ನು ಹಂಚಿ ಅವರಿಗೆ ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. 2013ರಲ್ಲಿ ಅವರು ಅಡ್ವೊಕೇಟ್ ಜನರಲ್ ಆದಾಗ ನಾನು ಸರ್ಕಾರಿ ವಕೀಲರಾಗಿ ಅವ್ರು ನೇಮಕ ಮಾಡಿದ್ರು. ನಾನು ನನ್ನ ತಂದೆಯವರು ಹತ್ರ ಮನವಿ ಮಾಡಿದೆ, ನನಗೆ ಸರ್ಕಾರದಲ್ಲಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ನೀವು ಹೋಗಿ ಅವ್ರನ್ನ ರಿಕ್ವೆಸ್ಟ್ ಮಾಡಿ ನನಗೆ ಬೇಡ ಇದು ಅಂತೇಳಿ. ಅವರು ಹೋಗಿ ಅವ್ರ ಹತ್ರ ಮಾತಾಡಿ ಉಲ್ಟಾನೇ ಹೇಳಿದ್ರು, ಇಲ್ಲ ನೀನು ಕೆಲಸ ಮಾಡಲೇಬೇಕು, ಒಂದು ಸ್ವಲ್ಪ ದಿವಸ ಕೆಲಸ ಮಾಡು, ಆಗಲಿಲ್ಲ ಅಂದರೆ ಬಿಟ್ಬಿಡು ಅಂತ. ಮತ್ತು ನಾನು ಹೋದೆ ಅವರನ್ನು ಭೇಟಿ ಮಾಡಲಿಕ್ಕೆ. ಆಗ ನಮ್ಮ ಜಯಪ್ರಕಾಶ್ ಅವರು ಕೂಡ ಅಲ್ಲಿದ್ದರು. ಸೆನೆಟ್ ಹಾಲ್ನಲ್ಲಿ ನಮ್ಮ ಜಸ್ಟಿಸ್ ನಜೀರ್ ಅವರ ಫಾದರ್ ಇನ್ ಲಾ ಅವರು ಕಾಸಿಮ್ ಅವ್ರು ತೀರೋಗ್ಬಿಟ್ಟಿದ್ರು. ಅವ್ರಿಗೆ ಒಂದು ಕಾರ್ಯಕ್ರಮದಲ್ಲಿದ್ದರು ಅವರು. ಮತ್ತು ನಾನು ರಿಕ್ವೆಸ್ಟ್ ಮಾಡಿದೆ ಅವ್ರನ್ನ, ದಯವಿಟ್ಟು ಬೇಡ ಸರ್, ನನಗೆ ಆಗೋದಿಲ್ಲ, ಇದು ಯಾವುದೋ ಸಣ್ಣ ಸಂಬಳದಲ್ಲಿ ಕೆಲಸ ಮಾಡೋದು, ಇಲ್ಲ ನೀನು ಮಾಡಲೇಬೇಕು ಅಂತ ಒತ್ತಾಯ ಮಾಡಿ ನಾನು ಸರ್ಕಾರಿ ವಕೀಲನಾಗಿ ಕೆಲಸ ಶುರು ಮಾಡಿದೆ. ಬಹುಶಃ ಅವರ ಒತ್ತಾಯದಿಂದ ನನ್ನ ವೃತ್ತಿ ಜೀವನವನ್ನು ಬೆಳೆಸಲಿಕ್ಕೆ ಸಾಧ್ಯ ಆಯಿತು, ಮತ್ತು ವ್ಯಕ್ತಿತ್ವವನ್ನು ಕೂಡ ರೂಪಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದರಿಂದ 2 ವರ್ಷ ಅವರು ಅಡ್ವೊಕೇಟ್ ಜನರಲ್ ಆಗಿದ್ದರು. ನಾನು ವೃತ್ತಿಯಲ್ಲೂ ಕೂಡ ಒಂದು ಹೋರಾಟದ ಬದುಕನ್ನು ಸಾಗಿಸ್ಬೋದು ಅಂತ ಹೇಳಿದ್ರೆ ಅದಕ್ಕೆ ರವಿವರ್ಮ ಕುಮಾರ್ ಅವರೇ ಉದಾಹರಣೆ. ಅಂದರೆ ಎಲ್ಲ ವಿಚಾರಗಳಲ್ಲೂ ಕೂಡ ಒಂದು ದಾವೆ ಬಂದರೆ ಅದನ್ನು ಒಂದು ಹೋರಾಟದ ರೂಪದಲ್ಲೇ ನೋಡ್ತಾ ಇದ್ರು. ಅದನ್ನು ಕಲೀಲಿಕ್ಕೆ ಬಹುಶಃ ಅವ್ರ ಜೊತೆ ಇದ್ದಂಥ ನನ್ನ ಸಂಪರ್ಕ, ನಂತರವೂ ಕೂಡ ಅವರು ಅಡ್ವೊಕೇಟ್ ಜನರಲ್ ಆಗಿ ಇದ್ದ ನಂತರವೂ ಕೂಡ ಹಲವಾರು ವಿಚಾರಗಳಲ್ಲಿ ನಾನು ನಮ್ಮ ತಂದೆಯವರು ಒಂದು ಕಾರ್ಯಕ್ರಮ ಮಾಡಿದ್ವಿ, ಪುಸ್ತಕ ಬಿಡುಗಡೆ, ಅದರಲ್ಲೂ ಕೂಡ ಅವರೇ ಮುನ್ನಾಳತ್ವವನ್ನು ವಹಿಸ್ಕೊಂಡು ಆ ಕಾರ್ಯಕ್ರಮವನ್ನು ನಡೆಸ್ಕೊಟ್ರು. ಇದರಿಂದ ನಾನು ಬಹುಶಃ ಅವರಲ್ಲಿ ಒಂದು ಫಾದರ್ ಫಿಗರನ್ನು ನೋಡ್ತೇನೆ. ಮತ್ತು ಭಾಳ ವಿಶೇಷವಾಗಿ ಸಿದ್ಧಾಂತಕ್ಕೆ ಇರುವಂಥ ಬದ್ಧತೆ ಇದೆ. ಸೈದ್ಧಾಂತಿಕವಾಗಿ ವ್ಯತ್ಯಾಸಗಳಿರುತ್ತೆ, ನಮ್ಮ ಸಿದ್ಧಾಂತ ಒಂದಿರ್ತದೆ, ಇನ್ನೊಬ್ಬರ ಸಿದ್ಧಾಂತ ಒಂದಿರ್ತದೆ. ಆದರೆ ಯಾರು ಬದ್ಧರಾಗಿರ್ತಾರೆ ಒಂದು ಸಿದ್ಧಾಂತಕ್ಕೆ ಅವ್ರಿಗೆ ಗೌರವ ಎಲ್ಲರೂ ಕೂಡ ಕೊಡ್ತಾರೆ, ಆ ಸಿದ್ಧಾಂತವನ್ನು ವಿರೋಧಿಸೋರು ಕೂಡ ಕೊಡ್ತಾರೆ. ಆ ಗೌರವವನ್ನು ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು ಸಮಾಜದಲ್ಲಿ ಪಡ್ಕೊಂಡಿದ್ದಾರೆ ಅಂತ ಭಾಳ ಹೆಮ್ಮೆಯಿಂದ ನಾನು ಬಯಸ್ತಾ ಇದ್ದೀನಿ. ಮತ್ತು ಯಾವುದೇ ಸಂದರ್ಭದಲ್ಲಿ ಒಂದು ಗೊಂದಲದ ಪರಿಸ್ಥಿತಿ ಇದ್ದಾಗ ನಾನು ಹಲವಾರು ಬಾರಿ ಅವರಲ್ಲಿ ದೂರವಾಣಿ ಮೂಲಕ ಇರ್ಬೋದು ಮತ್ತು ವೈಯಕ್ತಿಕವಾಗಿ ಭೇಟಿ ಮಾಡಿ ಚರ್ಚೆ ಮಾಡಿ ಕೆಲವು ನಿರ್ಧಾರಗಳನ್ನು ತಗೊಳ್ಳುವಂಥ ಸಂದರ್ಭದಲ್ಲಿ ಒಂದು ಸ್ಪಷ್ಟತೆ ಇದೆ ಅವರಲ್ಲಿ. ಯಾವ ವಿಚಾರಕ್ಕೂ ಬಂದಾಗ ಕೂಡ ಒಂದು ಸ್ಪಷ್ಟತೆ, ಆ ನಿರ್ಧಾರವನ್ನು ಭಾಳ ಚುರುಕಾಗಿ ತಗೊಂಡು ಈ ರೀತಿ ಮಾಡಿದ್ರೆ ಸೂಕ್ತ ಅಂತ ಹೇಳುವಂಥದ್ದನ್ನು ಮಾಡ್ತಾರೆ. ಈಗಾಗಲೇ ಹೇಳ್ದಂಗೆ ಬಹುಶಃ ವೃತ್ತಿಯಲ್ಲಿ ಒಂದು ಬಡವರ ಪರ, ಶೋಷಿತರ ಪರ, ಹಿಂದುಳಿದ ವರ್ಗದ ಪರ, ಅಲ್ಪಸಂಖ್ಯಾತರ ಪರ ಒಂದು ಧ್ವನಿಯಾಗಿ ಅವರು 50 ವರ್ಷಗಳ ಕಾಲ ತಮ್ಮ ವೃತ್ತಿ ಜೀವನವನ್ನು ಸಾಗಿಸಿದ್ದಾರೆ. ಅದಕ್ಕೆ ಅವರಿಗೆ ನಾನು ವೈಯಕ್ತಿಕವಾಗಿ ಅವರ ಒಬ್ಬ ಕಿರಿಯ ವಕೀಲನಾಗಿ, ಅವರ ಒಡನಾಟಿಯಾಗಿ ನಾನು ಅವರಿಗೆ ಮತ್ತು ಅವರ ಕುಟುಂಬಸ್ಥರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈಗಾಗಲೇ ಉದಯೊಳ್ಳ ಅವರು ಹೇಳಿದರು, ಒಂದು ಗುರುಗಳ ರೂಪದಲ್ಲೂ ಕೂಡ ಅವರು ಕೆಲಸ ಮಾಡಿದ್ದಾರೆ ಅಂತ. ಆ ರೀತಿ ಭಾಳಷ್ಟು ವಕೀಲರು ಇವತ್ತು ನಮ್ಮ ವಕೀಲರ ಹೈಕೋರ್ಟ್ನಲ್ಲಿರ್ಬೋದು, ಬೇರೆ ನ್ಯಾಯಾಲಯಗಳಿತ್ತು, ಅವರ ಮಾರ್ಗದರ್ಶನದಲ್ಲಿ ಭಾಳಷ್ಟು ವಕೀಲರು ಬೆಳೆದಿದ್ದಾರೆ. ಇನ್ನಷ್ಟು ವಕೀಲರನ್ನ ತಾವು ಬೆಳೆಸಬೇಕು ಸರ್. ಇನ್ನು 50 ವರ್ಷ ಅಂತ ಹೇಳಿದ್ರೆ ಅದು ಭಾಳ ದೊಡ್ಡ ಸಮಯ ಆದರೂ ಕೂಡ ಮಾನ್ಯ ಹೊಳ್ರು ಹೇಳ್ದಂಗೆ ಇನ್ನು 25 ವರ್ಷ 30 ವರ್ಷದ ಕಾಲ ವೃತ್ತಿಯಲ್ಲಿ ತಾವು ತಮಗೋಸ್ಕರ ಅಲ್ಲ, ಈಗಾಗಲೇ ಯಾರು ಈ ವಾಯ್ಸ್ಲೆಸ್ ಇದ್ದಾರೆ, ದ ಹ್ಯಾವ್ ನಾಟ್ಸ್, ಅವರ ಪರ ತಾವೇನು ಕೆಲಸ ಮಾಡಿದ್ದೀರಿ ಅದನ್ನು ಇನ್ನಷ್ಟು ವರ್ಷ ಮುಂದುವರ್ಸ್ಕೊಂಡು ಹೋಗಬೇಕು. ಹಾಗೆ ನನ್ನಂಥ ಮತ್ತು ಇಲ್ಲಿ ಸೇರಿರುವಂಥ ಅನೇಕ ವಕೀಲರಿಗೆ ತಾವೇನು ಮಾರ್ಗದರ್ಶಕರಾಗಿ ಕೆಲಸ ಮಾಡಿದ್ದೀರಿ ಅದು ಕೂಡ ಇನ್ನೂ ಭಾಳಷ್ಟು ಅವಶ್ಯಕ ಇದೆ. ಅದಕ್ಕೆ ತಮ್ಮ ವೃತ್ತಿ ಜೀವನ ಇನ್ನಷ್ಟು ವರ್ಷಗಳು ಇದೇ ರೀತಿ ಮುಂದುವರಿಲಿ, ತಾವು ಇನ್ನಷ್ಟು ವಕೀಲರಿಗೆ ಮಾರ್ಗದರ್ಶಕರಾಗಿ ಕೆಲಸ ಮಾಡುವಂತೆ ಆಗಲಿ, ಮತ್ತು ಭಾಳ ಮುಖ್ಯವಾಗಿ ತಮಗೆ ಆ ದೇವರು ಆರೋಗ್ಯವನ್ನು ಕರುಣಿಸಲಿ, ಮುಂದಿನ ನಿಮ್ಮ ವೃತ್ತಿ ಜೀವನ ಸುಗಮವಾಗಿ ಸಾಗಲಿ ಅಂತ ನಾನು ಇವತ್ತು ಹಾರೈಸ್ತಾ ತಮಗೆ ಅಭಿನಂದನೆಗಳನ್ನು ಸಲ್ಲಿಸಿ ನಮ್ಮ 50 ವರ್ಷದ ಸಾರ್ಥಕವಾದಂಥ ವೃತ್ತಿ ಜೀವನ ಅಂತ ನಾನು ಭಾವಿಸಿದ್ದೇನೆ.
ಸಾರ್ಥಕವಾದಂಥ ಈ ವೃತ್ತಿ ಜೀವನಕ್ಕೆ ಅಭಿನಂದನೆಯನ್ನು ಸಲ್ಲಿಸಿ ಇಲ್ಲಿ ತಮ್ಮ ಪರವಾಗಿ ಸೇರಿರುವಂಥ ಅಪಾರ ಸಂಖ್ಯೆಯಲ್ಲಿ ಸೇರಿರುವಂಥ ತಮ್ಮ ಅಭಿಮಾನಿಗಳ ಬಳಗ ಅಂತ ಹೇಳಲಿಕ್ಕೆ ಬಯಸ್ತಾ ತಮಗೆಲ್ಲರಿಗೂ ಕೂಡ ಈ ದಿವಸದ ಶುಭ ದಿನದ ಶುಭಾಶಯಗಳನ್ನು ತಿಳಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಬಹುಶಃ ನನಗೆ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿರುವಂಥದ್ದಕ್ಕೆ ನಾನು ತಮಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ಇದು ತಾವು ಯಾವ ರೀತಿ ತಮ್ಮ ಜೊತೆ ನನ್ನ ಸಂಪರ್ಕ ಇತ್ತು ಮತ್ತು ನಾನು ಕಲೀಲಿಕ್ಕೆ ಅವಕಾಶ ಸಿಕ್ತು. ಇವತ್ತು ತಮ್ಮ 50ನೇ ವರ್ಷದ ಈ ಒಂದು ಸಂಭ್ರಮಾಚರಣೆಯಲ್ಲಿ ನಾನು ಕೂಡ ವೇದಿಕೆಯ ಮೇಲೆ ನಿಂತು ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿದೆಯಲ್ಲ, ಅದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳಿ ಮತ್ತೊಮ್ಮೆ ತಮಗೆ ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.